ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮ್. ಪಹಲ್ಗಾಮ್ನಲ್ಲಿ ಅಮಾಯಕರ ಶವ ಉರುಳಿದಿದೆ. ಕಣಿವೆಯ ನಾಡಿನಲ್ಲಿ ನಡೆಯಬಾರದ ಒಂದು ಘಟನೆ ನಡೆದು ಹೋಗಿದೆ. ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಾನೆ ಕರೆಯಲ್ಪಡುವ ಕಣಿವೆಯ ನಾಡಿನಲ್ಲಿ ಇದೀಗ ಅಮಾಯಕರ ಜೀವವೇ ಹೋಗಿದೆ. ಹಾಗಾದರೆ ಅಲ್ಲಿ ಸುಡುಗಾಡಾಗಿರುವಂತಹ ಈ ಪ್ರದೇಶಕ್ಕೆ ಭೇಟಿ ಕೊಟ್ಟಂತಹ ಕೇಂದ್ರ ಸಚಿವ ಅಮಿತ್ ಶಾ ಅಲ್ಲಿ ಮಾಡಿದಂತಹ ಪ್ರತಿಜ್ಞೆಯಾದರೂ ಏನು? ಇಲ್ಲಿದೆ ಸಂಪೂರ್ಣ ವಿವರ. ಪೈಶಾಚಿಕ ಕೃತ್ಯಕ್ಕೆ ಸುಡುಗಾಡಾಯಿತಾ ಮಿನಿ ಸ್ವಿಟ್ಜರ್ಲ್ಯಾಂಡ್. ಧರ್ಮ ಕೇಳಿ ಗುಂಡು ಹಾರಿಸಿ ಹೆಣಗಳನ್ನು ಉರುಳಿಸಿದ್ರು ಈ ಪಾಪಿಗಳು. ಹೌದು, ಇದು ನರಮೇಧ ಎಂದು ಕಂಡರಿದಂತಹ ನರಮೇಧ. ಈ ಘಟನೆಗೆ ಕಣಿವೆ ನಾಡಿನಲ್ಲಿ ರಕ್ತದೋಕುಳಿಯೇ ಹರಿದು ಹೋಗಿದೆ. ಭಾರತ ಬೆಚ್ಚಿ ಬೀಳುವಂತಹ ಒಂದಲ್ಲ ಎರಡಲ್ಲ ಸುಮಾರು 27 ಮಂದಿಯನ್ನ ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ ಈ ರಾಕ್ಷಸರು. ನೀನು ಹಿಂದೂನಾ ನೀನು ಮುಸ್ಲಿಮ ಅಂತ ಕೇಳಿ ಗುಂಡು ಹಾರಿಸಿದ್ದಾರೆ. ಇನ್ನು ಕೆಲವರ ಪ್ಯಾಂಟನ್ನು ಬಿಚ್ಚಿಸಿ ಹಿಂದೂವ ಮುಸ್ಲಿಮ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಗುಂಡು ಹೊಡೆದು ಕೊಂದಿದ್ದಾರೆ. ಸತ್ತ ಬಿದ್ದವರನ್ನ ನೋಡಿದರೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅನಿಸಿಕೊಂಡಂತಹ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಖಂಡಿತ ಸ್ಮಶಾನವಂತಾಗಿದೆ. ಕಾಶ್ಮೀರ ಅನ್ನೋದು ಹಲವರಿಗೆ ಡ್ರೀಮ್. ಕಾಶ್ಮೀರಕ್ಕೆ ಹೋಗಬೇಕು, ಅಲ್ಲಿನ ಸೌಂದರ್ಯವನ್ನು ಆನಂದಿಸಬೇಕು, ಹಚ್ಚ ಹಸಿರಿನಿಂದ ಕಣ್ತುಂಬಿಕೊಳ್ಳಬೇಕು, ಹಿಮಭರಿತ ಪರ್ವತಗಳನ್ನು ಕಣ್ತುಂಬಿಕೊಳ್ಳಬೇಕು ಅಂತ ತುಂಬಾ ಜನ ಅನ್ಕೊಳ್ತಾರೆ. ಹಾಗಂತಾನೆ ಅಂದ್ಕೊಂಡು ಕಾಶ್ಮೀರದ ಪಹಲ್ಗಾಮ್ಗೆ ದಿನಕ್ಕೆ ಸಾವಿರಾರು ಜನ ಭೇಟಿ ಕೊಡ್ತಾರೆ. ಹಾಗೆ ಅಂದ್ಕೊಂಡೇ ಮಂಗಳವಾರ ಕೂಡ ನೂರಾರು ಮಂದಿ ಪ್ರವಾಸಿಗರು ಪಹಲ್ಗಾಮ್ಗೆ ಬಂದಿದ್ದರು. ವಾತಾವರಣವನ್ನು ಎಂಜಾಯ್ ಮಾಡ್ತಾ ಇದ್ರು. ಆ ಸಂತೋಷ ಹೆಚ್ಚು ಕಾಲ ಉಳಿಲೇ ಇಲ್ಲ. ಇದ್ದಕ್ಕಿದ್ದಂತೆ ಸ್ಥಳಕ್ಕೆ ತುಪಾಕಿ ತೆಗೆದುಕೊಂಡು ಬಂದಂತಹ ಉಗ್ರರು ನಿನ್ನ ಧರ್ಮ ಯಾವುದು ಅಂತ ಪ್ರತಿಯೊಬ್ಬರನ್ನ ಕೇಳಿದ್ದಾರೆ. ಹಿಂದೂ ಎಂದ ತಕ್ಷಣ ಅವರನ್ನ ಹಣೆಗೆ ಗುಂಡಿಟ್ಟು ಕೊಂದಿದ್ದಾರೆ. ಈ ರೀತಿಯಾಗಿ ಬರೋಬ್ಬರಿ 27 ಮಂದಿಯನ್ನ ಹೆಣಗಳನ್ನು ಉರುಳಿಸಿದ್ದ ಪಾಪಿಗಳು. ಈ ಉಗ್ರರ ಕ್ರೌರ್ಯ ಹೇಗಿತ್ತಂದರೆ ಸುಂದರವಾಗಿ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದ್ದಂತಹ ಕಾಶ್ಮೀರ ಪಹಲ್ಗಾಮ್ ರಕ್ತದೋಕುಳಿಯಾಗಿದೆ. ಪಹಲ್ಗಾಮ್ನ ಬೈಸರತ್ ಸುಡುಗಾಡಂತಾಗಿ ಪರಿವರ್ತನೆ ಆಗಿದೆ. ಎಲ್ಲಂದರಲ್ಲಿ ಬಿದ್ದಂತ ಹೆಣಗಳು ಮುಂದೆ ರೋಧಿಸ್ತಾ ಇರೋ ಸಂಬಂಧಗಳನ್ನು ನೋಡಿದರೆ ಉಗ್ರರ ಅಟ್ಟಹಾಸ ಅದು ಎಂಥದ್ದು ನೋಡಿ. ಈ ದೃಶ್ಯಗಳನ್ನು ಯಾರೇ ನೋಡಿದ್ರು ಒಂದು ಬಾರಿ ರಕ್ತ ಕುದಿಯುತ್ತದೆ. ರಕ್ತಪಾತಕ್ಕೆ ಕಾರಣವಾದವರನ್ನ ಹುಡುಕಿ ಕೊಂದು ಹಾಕಬೇಕೆನ್ನಿಸ್ತಾ ಇದೆ. ಅಷ್ಟೇ ಅಲ್ಲ, ಅಮಾಯಕರ ಧರ್ಮದ ಹೆಸರಿನಲ್ಲಿ ಕೊಲ್ಲಲು ವ್ಯವಸ್ಥೆ ಉಗ್ರರ ಕೃತ್ಯಕ್ಕೆ ಎಲ್ಲರೂ ಕೆರಳಿದ್ದಾರೆ. ಉಗ್ರರನ್ನ ಸುಮ್ಮನೆ ಬಿಡಬಾರದು ಅಂತ ಅಮಿತ್ ಶಾ ಕೂಡ ಶಪಥ ಮಾಡಿದ್ದಾರೆ. ಪಹಲ್ಗಾಮ್ನ ರಕ್ತದೋಕುಳಿಯ ಕತೆ ನಿಜಕ್ಕೂ ಘನಘೋರ. ರಾಕ್ಷಸರ ಕ್ರೌರ್ಯ ಗೊತ್ತಾಗ್ತಾ ಇದ್ದಂತೆ ಅಮಿತ್ ಶಾ ಕೆರಳಿ ಕೆಂಡವಾಗಿದ್ದಾರೆ. ಹಾಗಾದ್ರೆ ಈ ಉಗ್ರರಿಗೆ ಬುದ್ಧಿ ಕಲಿಸಲೇಬೇಕು ಅಂತ ತೀರ್ಮಾನಿಸಿದ್ದಾರೆ. ಹಲವಾರು ಸಭೆಗಳನ್ನು ನಡೆಸಿದ ಅಮಿತ್ ಶಾ ಘಟನೆಯ ಬೆನ್ನಲ್ಲೇ ಭದ್ರತೆಯನ್ನು ಹೆಚ್ಚಿಸಲು ಸೂಚನೆ ನೀಡಿದ್ದಾರೆ. LOC ಅಂದ್ರೆ ಲೈನ್ ಆಫ್ ಕಂಟ್ರೋಲ್ನಲ್ಲೂ ಮತ್ತಷ್ಟು ಎಚ್ಚರಿಕೆ ವಹಿಸಲು ಸೂಚನೆ ನೀಡಿದ್ದಾರೆ. ಭಾರತೀಯರು ಯಾರಿಗೂ ಜಗ್ಗುವುದಿಲ್ಲ, ಉಗ್ರರನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳಿರೋ ಅಮಿತ್ ಶಾ ಉಗ್ರರ ವಿರುದ್ಧ ಅಖಾಡಕ್ಕೆ ಇಳಿದು ಗರ್ಜಿಸಿದ್ದಾರೆ. ಅವರು ಉಗ್ರರನ್ನು ಮಟ್ಟ ಹಾಕಲು ಇನ್ಮುಂದೆ ಯಾವ ಕ್ರಮ ಕೈಗೊಳ್ತಾರೆ, ಪಹಲ್ಗಾಮ್ನ ರಕ್ತ ಹರಿಸಿದವರನ್ನು ಯಾವ ರೀತಿ ಸಂಹಾರ ಮಾಡುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದು ಸಾಮ್ರಾಟ್ ಟಿವಿ, ಸದಾ ನೊಂದವರೊಂದಿಗೆ.